ಒಂದು ಕಡೆಗೆ ದರ್ಶನ್ ಹಾಸಿಗೆ ಸಿಕ್ಕರೆ ಸಾಕು, ದಿಂಬು ಸಿಕ್ಕರೆ ಸಾಕು ಅಂತ ಗೋಗರಿತಾ ಇದ್ದಾರೆ. ಅವ್ರಿಗೆ ಸಿಗ್ತಾ ಇಲ್ಲ. ಆದರೆ ರೇಪಿಸ್ಟ್ಗಳಿಗೆಲ್ಲ ಮೊಬೈಲ್ಗಳು ಸಿಕ್ಕಿವೆ. ಮೊಬೈಲಲ್ಲಿ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ. ಇದು ರನ್ಯಾ ಗೋಲ್ಡ್ ಪ್ರಕರಣದ ಆರೋಪಿ, ಅವನ ಕೈನಲ್ಲೂ ಕೂಡ ಮೊಬೈಲ್ ಇದೆ. ಅವನು ಕೂಡ ಬಿಂದಾಸಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ನೀವು ದಯಾನಂದ್ ಅಲ್ಲ, ಯಾರನ್ನ ಹಾಕಿದ್ರೂ ಕೂಡ ಅದರ ಹಣೆ ಬರಹ ಇಷ್ಟೇನಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಒಂದು ಬೆಡ್ಶೀಟ್ ಕೊಡಿ, ಒಂದು ದಿಂಬು ಕೊಡಿ, ದರ್ಶನ್ ಗೋಗರಿತಾನೆ ಇದ್ದಾರೆ. ಆದರೆ ಇನ್ನೂ ಕೂಡ ಅವರಿಗೆ ಸಿಕ್ಕಿಲ್ಲ. ಮತ್ತೊಂದು ಕಡೆ ನೋಡಿ, ಸುಪ್ರೀಂ ಕೋರ್ಟ್ ತೀರ್ಪಿದೆಯಲ್ಲ, ಅದು ಎಲ್ಲ ಜೈಲುಗಳಿಗೆ ರವಾನೆ ಆಗಿದೆ. ಏನಾದರೂ ಇಲ್ಲಿ ಯಾರಿಗಾದರೂ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ಹುಷಾರಂತ. ಆದರೆ ಪರಪ್ಪನ ಅಗ್ರಹಾರ ಜೈಲು ನೋಡಿ, ದಯಾನಂದ್ ಅವರಿದ್ದರೂ ಅಷ್ಟೇ, ಯಾರಿದ್ದರೂ ಅಷ್ಟೇ ಈ ಸಿಸ್ಟಮನ್ನು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಉಮೇಶ್ ರೆಡ್ಡಿ ಅವನು ದೊಡ್ಡ ರೇಪಿಸ್ಟ್, ಅವನು ಆರಾಮಾಗಿ ಮೊಬೈಲ್ ಬಳಸ್ತಾ ಇದ್ದಾನೆ. ಅವನಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಯಾರು ತಂದು ಕೊಟ್ಟಿರ್ಬೋದು ಅವನಿಗೆ, ಉಮೇಶ್ ರೆಡ್ಡಿಗೆ? ಇಂಥವ್ರಿಗೂ ಸಹಾಯ ಮಾಡುವಂಥವ್ರು ಇರ್ತಾರ? ಉಮೇಶ್ ರೆಡ್ಡಿ ರಾಜಾತಿಥ್ಯದಲ್ಲಿದ್ದಾನಂತೆ. ಏನೋ ಒಂಥರ ಪಾಪಿಗಳ ಪ್ರಪಂಚ ಅಂತ ಅನಿಸುತ್ತೆ ಇದು. ಯಾಕಂದರೆ ಉಮೇಶ್ ರೆಡ್ಡಿ ಅಂಥವ್ರಿಗೂ ಕೂಡ ತಂದು ಕೊಡ್ತಾರೆ ಅಂತಂದರೆ ನೋಡಿ, ಆರಾಮ ಟಿ ವಿ ನೋಡ್ಕೊಂಡವನು ಮೊಬೈಲಲ್ಲಿ ಮಾತಾಡ್ತಾನೆ. ಆರಾಮಾಗಿ ಕೂತ್ಕೊಂಡು ತೆಲುಗಲ್ಲಿ ಮಾತಾಡ್ತಿದ್ದಾನೆ. ಯಾವ್ಯಾವ ಘನ ಕಾರ್ಯಗಳಿದಾವೆ, ಇನ್ನು ಎಷ್ಟು ಇವನು ಕೆಲಸ ಕಾರ್ಯಗಳು ಬ್ಯಾಲೆನ್ಸ್ ಇದೆಯೋ ಯಾರಿಗೆ ಗೊತ್ತು. ಇದು ಸಂಗತಿ. ಬರೀ ಇಷ್ಟು ಮಾತ್ರ ಅಲ್ಲ, ಈ ರನ್ಯಾರಾವ್ ಗೋಲ್ಡ್ ಕೇಸ್ ಇತ್ತಲ್ಲ, ಅದರ ಆರೋಪಿ, ಆ ಆರೋಪಿ ಕೈನಲ್ಲೂ ಕೂಡ ಮೊಬೈಲ್ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಏನಿದು ಹಿಂಗೆ ಆರಾಮಾಗಿ ಬಿಂದಾಸಾಗಿ ಮೊಬೈಲಲ್ಲಿ ಮಾತಾಡ್ತಿರೋದು? ಅಂದರೆ ಈ ಸುಪ್ರೀಂ ಕೋರ್ಟಿನ ತೀರ್ಪಾಗಲಿ ಅಥವಾ ಆ ತೀರ್ಪಿನ ಕಾಪಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಬಂದಿರೋದು, ಎಲ್ಲ ಜೈಲುಗಳಿಗೆ ಹೋಗಿರೋದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ದಯಾನಂದ್ ಅಲ್ಲ, ಯಾವ ಅಧಿಕಾರಿ ಬಂದರೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಏನಂತೀರಿ? ರಂಗನಾಥ್, ಖಂಡಿತ ಟಿವಿ ನೈನ್ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ. ಎಷ್ಟರ ಮಟ್ಟಿಗೆ ಬಿಂದಾಸ್ ಆಗಿ ಜೈಲಿನ ಒಳಭಾಗದಲ್ಲಿ, ಪರಪ್ಪನ ಅಗ್ರಹಾರ ಜೈಲಿನ ಒಳಭಾಗದಲ್ಲಿ ಕೈದಿಗಳು ಯಾವ ರೀತಿಯಾಗಿ ತಮ್ಮ ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಅಂತೇಳಿ, ದರ್ಶನ್ ಯಾವುದಾದ್ರೂ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಇಂದು ಕೂಡ ಯಾವ ರೀತಿಯ ಪ್ರಯಾಸವನ್ನು ಪಡ್ತಿದ್ದಾರೆ. ಅವರ ಪರ ವಕೀಲರು ಕೂಡ ನ್ಯಾಯಾಲಯದಲ್ಲಿ ಗಂಟೆಗಟ್ಟಲೆ ವಾದವನ್ನು ಮಂಡಿಸಬೇಕಾಗಿದೆ. ದಯವಿಟ್ಟು ದಿಂಬನ್ನು ಕೊಡಿ, ಹಾಸಿಗೆಯನ್ನು ಕೊಡಿ ಅಂತೇಳಿ ರಿಕ್ವೆಸ್ಟನ್ನು ಮಾಡ್ತಿರ್ತಕ್ಕಂಥದ್ದು, ಮೂಲ ಸೌಲಭ್ಯಗಳನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಆದಾಗ್ಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಜೈಲಿನ ನಿಯಮಾವಳಿಗಳಂತೆ ಮ್ಯಾನ್ಯುವಲ್ ಪ್ರಕಾರ ನಡ್ಕೊಳ್ತಿದ್ದೇವೆ ಅಂತ ಹೇಳಿ ಈಗಾಗಲೇ ಆ ವರದಿಯನ್ನು ಕೂಡ ನ್ಯಾಯಾಧೀಶರಿಗೆ ನೀಡಿರ್ತಕ್ಕಂಥದ್ದು. ಆದರೆ ಮತ್ತೊಂದೆಡೆಯಲ್ಲಿ ಇತರ ಕೈದಿಗಳಿಗೆ ಯಾವ ರೀತಿಯಾಗಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಅಂತೇಳಿ ಟಿವಿ ನೈನ್ಗೆ ಲಭ್ಯವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ದ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಕ್ರಿಮಿನಲ್ ಆಗಿದ್ದಂಥವನ್ನ ಆತನನ್ನು ಹಿಡಿದು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂಥ ಆರೋಪಿಯಾಗಿರ್ತಕ್ಕಂಥ ಉಮೇಶ್ ರೆಡ್ಡಿ ಏನಿದ್ದಾನೆ, ಅವನು ಯಾವ ರೀತಿಯಾಗಿ ಮೊಬೈಲನ್ನು ಬಿಂದಾಸಾಗಿ ಬಳಕೆ ಮಾಡಿರ್ತಕ್ಕಂಥದ್ದು, ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದಾನೆ ಅನ್ನೋದನ್ನು ಗಮನಿಸಬಹುದಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಕೂಡ ಕುಲ್ಲಂಕುಲ, ಅಂದರೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ರೂ ಕೂಡ ಇವರು ಯಾವುದೇ ಕಾರಣಕ್ಕೂ ಕೂಡ ಬದಲಾಗಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆ ಇದಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿದೆ ಅನ್ನೋದನ್ನು ನೋಡ್ಬೋದಾಗಿದೆ. ದಯಾನಂದ್ ಕೂಡ ಈ ನಿಟ್ಟಿನಲ್ಲಿ ಅವರು ಅಂಥ ಸ್ಟ್ರಿಕ್ಟ್ ಆಫೀಸರ್ ಇದ್ರೂ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಎಷ್ಟರ ಮಟ್ಟಿಗೆ ದಪ್ಪ ಚರ್ಮದಿಂದ ಕೂಡಿದ್ದಾರೆ ಅನ್ನೋದನ್ನು ಗಮನಿಸಬಹುದಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಒಂದು ಸರಿ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಏನಾದರೂ ತಪ್ಪಾಯಿತು ಅಂತಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕಟಕಟೆ ನಿಲ್ಲಿಸ್ತೀನಿ ಅನ್ನುವಂಥ ಮಾತಿದೆಯಲ್ಲ, ಅದು ಒಂದು ಸರಿ ಸತ್ಯ ಆಗಬೇಕು. ಸತ್ಯ ಆದರೆ ಮಾತ್ರ ಸರಿ ಹೋಗುತ್ತೆ. ಅದು ಹೇಳ್ತಾರೆ, ಗೃಹ ಇಲಾಖೆಯ ಅಧಿಕಾರಿಗಳು ಬಂದು ನಿಂತ್ಕೋಬೇಕು, ಹಂಗೆ ಮಾಡ್ತೀವಿ ನೋಡಿ ಅಂತ. ಹಂಗೆ ಮಾಡಿದ್ರೆ ಮಾತ್ರ ಸರಿ ಆಗ್ಬೋದು. ಇಲ್ಲಾಂದರೆ ಈ ರೀತಿ ಕ್ರಿಮಿನಲ್ಗಳೆಲ್ಲ ಬಿಂದಾಸ ಜೀವನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಏನು ಅರ್ಥ? ಅವ್ರಿಗೆ ಜ್ಞಾನೋದಯ ಆಗೋದು ಯಾವಾಗ? ಭಾಳ ಕಷ್ಟ ಇದೆ.